ಎಲ್ರಿಗೂ ನಮಸ್ಕಾರ. ಈ ತಾಯಿ ಕುಲದೇವತೆ ಉಚ್ಚಂಗಿಮ್ಮ ತಾಯಿ ಆಶೀರ್ವಾದ ಜೊತೆ ನಾನು ನನ್ನ ಫಸ್ಟ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ತಾಯಿ ಆಶೀರ್ವಾದ ಜೊತೆ ನನಗೆ ನಿಮ್ಮೆಲ್ಲರ ಆಶೀರ್ವಾದ ಮೆಚ್ಚುಗೆ ಸಹ ಬೇಕು. ಇನ್ನು ನಾನು ಯಾವುದಕ್ಕೆ ಸಂಬಂಧಪಟ್ಟಂಗೆ ವೀಡಿಯೋಸ್ ಎಲ್ಲ ಮಾಡ್ತೀನಿ ಅಂತ ಅಂದರೆ, ನನಗೆ ಈ ಥರ ಅವರು ದಿನನಿತ್ಯನ ಅದು ಮಾಡಿದೆ ಇದು ಮಾಡಿದೆ ಅಂತ ಎಲ್ಲ ಬೆಳಗ್ಗೆಯಿಂದ ರಾತ್ರಿವರೆಗೂ ವೀಡಿಯೋಸ್ ಮಾಡ್ತಾರಲ್ಲ, ಆ ಥರ ಎಲ್ಲ ವೀಡಿಯೋಸ್ ಮಾಡೋಕ್ಕೆ ನನಗಿಷ್ಟ ಇಲ್ಲ. ನಾನು ಮಾಡೋ ವೀಡಿಯೋಸು ಸಮಾಜಕ್ಕೆ ಒಂದೊಳ್ಳೆ ಉಪಯುಕ್ತವಾದಂಥ ಮೆಸೇಜ್ ಕೊಡಬೇಕು, ಆ ಥರ ಇರಬೇಕು. ಒಂದು ಮುಗ್ಧ ಮನಸ್ಸುಗಳ ಮನಸ್ಥಿತಿ, ಅವರ ಜೀವನ ಸ್ಥಿತಿ, ಜೀವನ ಶೈಲಿಗಳು, ಒಬ್ಬರ ಕಷ್ಟಗಳು, ನೋವುಗಳು ಅಥವಾ ಆ ಕಷ್ಟ ನೋವುಗಳಿಗೆ ಸ್ಪಂದಿಸುವಂಥ ವೀಡಿಯೋಗಳು, ಒಂದೊಳ್ಳೆ ಒಟ್ಟು ಸಮಾಜಕ್ಕೆ ಒಳಿತಾಗುವಂತಹ ವೀಡಿಯೋಗಳನ್ನೇನಾದರೂ ನಾನು ಮಾಡಬೇಕು ಅಂತ ಅಂದ್ಕೊಂಡೀನಿ. ಅದಕ್ಕೆ ತಮ್ಮೆಲ್ಲ ಸಪೋರ್ಟ್ ನನ್ನ ಮೇಲೆ ಯಾವಾಗಲೂ ಇರಬೇಕು. ಇನ್ನು ಈ ವ್ಲಾಗಿಗೆ ಅಂದರೆ ಈ ವಿಡಿಯೋಗೆ ಸಂಬಂಧಪಟ್ಟಂತೆ ಏನು ಹೇಳಬೇಕು ಅಂತ ಅಂದರೆ, ಒಂದು ಸ್ವಂತ ಮನೆ ಅನ್ನೋದು ಕೇವಲ 4 ಗೋಡೆ ಅಲ್ಲ, ಅದು ನೆಮ್ಮದಿ, ಶಾಂತಿ, ಪ್ರೀತಿ ತಾಣ ಇದ್ದಂಗೆ. ಆ ಒಂದು ಸ್ವಂತ ಮನೆಯ ಅನುಭವ ನನ್ನ ತವರಿಗಿಲ್ಲ. ಯಾಕಂದರೆ ನನ್ನ ತವ್ರ ಮನೆ ಬಾಡಿಗೆ ಮನೆ. ಬಾಡಿಗೆ ಮನೆ ಅಂದರೆ ಬಾಡಿಗೆ ಮನೆಯಲ್ಲಿ ಇರೋರಿಗೆ ಆ ನೋವು, ಬಾಡಿಗೆ ಮನೆಯ ನೋವು ಏನು ಅಂತ ಗೊತ್ತಿರುತ್ತೆ. ಇವತ್ತಿನ ದಿನಗಳಲ್ಲಿ ಬಾಡಿಗೆ ಮನೆ ಹುಡುಕಬೇಕು, ಅವ್ರು ಹೇಳೋ ಎಲ್ಲ ರಿಸ್ಟ್ರಿಕ್ಷನ್ಸ್ನೆಲ್ಲ ಕೇಳಬೇಕು, ಅವ್ರು ಹಾಕೋ ಷರತ್ತುಗಳನ್ನೆಲ್ಲ ಕೇಳಬೇಕು, ಅವುಗಳ್ನೆಲ್ಲ ಪಾಲಿಸಬೇಕು, ಒಪ್ಕೋಬೇಕು ಅಂತ ಅಂದರೆ ಸಣ್ಣ ವಿಷಯ ಅಲ್ಲ. ಒಂಥರ ಬಾಡಿಗೆ ಮನೆ ಅನ್ನೋದು ಈ ಥರ ಅಲೆಮಾರಿ ಜೀವನದ ಥರ. ಸುಮ್ಮನೆ ಕಾಲ ಬಂದ ಕಡೆ ಹೋಗ್ತಿರಬೇಕು ಅಂತ ಅಂತಾರಲ್ಲ, ಅದು ಆ ನೋವು ಏನು ಅಂತ ನಮಗೆ ಚೆನ್ನಾಗಿ ಗೊತ್ತು. ಯಾರ್ಯಾರು ಬಾಡಿಗೆ ಮನೆಯಲ್ಲಿದ್ದೀರಾ ಎಲ್ರಿಗೂ ಸ್ವಂತ ಮನೆ ಕಟ್ಟಬೇಕು ಅನ್ನೋ ಆಸೆ ಇರುತ್ತೆ. ನಮಗೂ ಕೂಡ ಅದೇ ಥರ ಆಸೆ ಇದೆ. ಆ ಆಸೆ ಅನ್ನೋದಕ್ಕಿಂತ ಅದು ಕನಸು, ದೊಡ್ಡ ಕನಸು. ನಮ್ಮ ಜೀವನದಲ್ಲಿ ದೊಡ್ಡ ಗುರಿ, ದೊಡ್ಡ ಕನಸು ಅಂದ್ರೇ ಅದು ಒಂದು ಮನೆ ಕಟ್ಟಬೇಕು ಅಂತ. ಆ ಆಸೆ ಕನಸು ಯಾವಾಗ ಈಡೇರುತ್ತೋ ಗೊತ್ತಿಲ್ಲ. ಆ ತಾಯಿ ಉಚ್ಚಂಗಿಮ್ಮ ಆದಷ್ಟು ಬೇಗ ಆ ಕನಸನ್ನ ನಮಗೆ ನನಸಾಗೋ ಥರ ಮಾಡಲಿ ಅಂತ ನಾನು ಯಾವಾಗಲೂ ಪ್ರಾರ್ಥಿಸ್ತೀನಿ. ನನ್ನ ತವ್ರ ಮನೆ ಒಂದು ಸ್ವಂತ ಮನೆ ಆಗಲಿ, ಅಲ್ಲಿ ಇರೋರೆಲ್ಲರೂ ಖುಷಿಯಾಗಿ ನೆಮ್ಮದಿಯಾಗಿ ಇರಲಿ, ಇದು ನನ್ನದೇ ಮನೆ ಅನ್ನೋ ಒಂದು ನಿಶ್ಚಿಂತೆ ಭಾವನೆಯಲ್ಲಿ ಇರಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ಮತ್ತು ಯಾರೆಲ್ಲ ಸ್ವಂತ ಮನೇನ ಕಟ್ಟಬೇಕು ಅಂತ ಕನಸು ಇಟ್ಕೊಂಡಾರೆ ಅವರಿಗೆಲ್ಲ ಸಹ ದೇವರು ಬೇಗ ಕಣ್ತೆರೀಲಿ, ಅವರಿಗೂ ಬೇಗ ಆ ಥರ ಸ್ವಂತ ಮನೆಯನ್ನು ಕಟ್ಟುವಂಥ ಒಂದು ಶಕ್ತಿ ಕೊಡಲಿ ಅಂತ ನಾನು ದೇವರ ಹತ್ರ ಪ್ರಾರ್ಥಿಸ್ತೀನಿ. ಏನೇನಿಲ್ಲ, ಹೇಳ್ತಾರಲ್ಲ, ಅದೇ ನಮ್ಮ ಮನಸ್ಸು ಚೆನ್ನಾಗಿದ್ದರೆ ಎಲ್ಲನೂ ಚೆನ್ನಾಗಿರುತ್ತೆ, ನಮ್ಮ ಮನಸ್ಸು ಒಳ್ಳೇದು ಮಾಡಿ ದೇವರು ಒಳ್ಳೇದು ಮಾಡ್ದಂಗೆ ಅಂತ. ನಾವು ಒಬ್ರಿಗೆ ಒಳ್ಳೇದು ಬಯಸೋಣ, ಒಳ್ಳೇದಾಗಲಿ ಎಲ್ಲರಿಗೂ. ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಅಭಿಪ್ರಾಯಗಳು ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ಯಾವಾಗಲೂ ಪಾಸಿಟಿವ್ ಆಗಿರೋಣ, ನಮ್ಮ ಸುತ್ತಮುತ್ತ ಜಾಗನ ಪಾಸಿಟಿವ್ ಆಗಿರೋ ಥರ ನೋಡ್ಕೊಳ್ಳೋಣ, ನಗೋಣ, ನಗಿಸ್ತಾ ಇರೋಣ. ಎಲ್ಲರಿಗೂ ಒಳ್ಳೆಯದಾಗಲಿ.